ಇವತ್ ನಾನ್ ಬಹಳ ದಿನದ ಮೇಲೆ ನಮ್ ಸ್ಕೂಲ್ ಹತ್ರ ಹೋಗಿದ್ದೆ ಗುರು. ಈ ಫುಲ್ ಆಗಿ ನೋಡಿ ಹೇಳ್ತೀನಿ. ಅಸ್ಸಲಾಂ ಅಲೈಕುಂ, ನಮಸ್ಕಾರ ಎಲ್ಲಾರ್ಗು. ನಾನ್ ನಿಮ್ಮ ಹಗರಿ ಬೊಮ್ಮನಹಳ್ಳಿಯ ಹುಡುಗ ಮನ್ಸೂರು. ಬೆಳಗ್ಗೆನೆ ಟಿಫನ್ ಮಾಡಿರ್ಲಿಲ್ಲ, ಹಂಗೆ ಎಗ್ ಪಪ್ ತಿನ್ನೋಣ ಅಂತ ನಾನು ನಮ್ಮ ಅಣ್ಣ ಬಂದಿದ್ವಿ ಬೇಕ್ರಿಲಿ. ಅಣ್ಣ ಕ್ಯಾಮ್ರಾ ನೋಡಿನೇ ನಾಚ್ಕೊಂತವನೆ. ಅಷ್ಟ್ರಲ್ಲೇ ನಾನು ಒಂದ್ ಗಾಡಿ ಟೋಚ್ ಮಾಡ್ಕೊಂಡ್ ಬರಕಿತ್ತು ನಮ್ ನಿಯಾಜಿಂದು. KVR ಕಾಲೋನಿಯಲ್ಲಿ ಬಂದ್ವಿ ಗುರು, ನಮ್ ಸ್ಕೂಲ್ ಹತ್ರ. ಯಾಕಂದ್ರೆ ಇದು ಎಷ್ಟು 10 ವರ್ಷದಿಂದ ಈ ಸ್ಕೂಲಿಗೆ ಹೋಗ್ತಿದ್ದೆ ನಾನು. ಈ ಸ್ಕೂಲ್ ಅಂತೂ ನೋಡಿ ತುಂಬಾ ಖುಷಿ ಆಯ್ತು ಗುರು. ನನ್ನ ಹಳೆ ನೆನ್ಪೆಲ್ಲ ರಿಟರ್ನ್ ಬಂದಂಗಾಯ್ತು. ಹಾಗೆ ಇನ್ನೊಂದ್ ಸ್ಕೂಲ್ ಐತೆ ಮುಂದೆ, ಅದನ್ನು ನೋಡ್ಕೊಂಡ್ ಬರೋಣ ಅಂತ ಬಂದ್ವಿ ಗುರು. ಸೀದಾ ಈ ಸ್ಕೂಲ್ ಹತ್ರನು ನೋಡಿ ಹೆಂಗೈತೆ ಅಂತ. ಸ್ಕೂಲಲ್ಲಿ ಇದ್ದಾಗಂತೂ ಫ್ರೆಂಡ್ಸ್ ಜೊತೆ ಏನ್ ಎಂಜಾಯ್ಮೆಂಟ್ ಗುರು. ಎಲ್ಲ ಹಳೆ ನೆನ್ಪೆಲ್ಲ ನೆನ್ಸ್ಕೊಂಡ್ಬಿಟ್ರೆ ಏನ್ ಅಂತೀರಾ. ಹಳೆ ಸ್ಕೂಲ್ ನೋಡಿ ಅಂತೂ ತುಂಬಾನೇ ಖುಷಿ ಆಯ್ತು ಗುರು. ಅಷ್ಟ್ರಲ್ಲೇ ಬಂದ್ವಿ ನಾವು ಗಾಡಿ ಹತ್ರ. ಸ್ಪ್ರಾಕೆಟ್ ಅಡ್ಜಸ್ಟ್ ಅಂತೂ ಚೆಕ್ ಮಾಡ್ತಾವನೆ, ಅದು ಆಗಲ್ಲ ಕೆಲಸ, ಗಾಡಿನೇ ಒಯ್ದ್ರಾತು ಅಂತ ಹೊಂಟ್ವಿ ಗುರು. ನಾವಂತೂ ಟೋ ಮಾಡ್ಕೊಂಡು ಈ ಗಾಡಿನ. ನಾನ್ ಟೋ ಮಾಡೋದೇ ದೊಡ್ಡದು ಗುರು. ಅದ್ರಲ್ಲೇ ಈತ ಬ್ರೇಕ್ ಲೈನಿಗೆಲ್ಲ ತಬ್ಬಾಸಿ ಬ್ರೇಕ್ ಹಿಡಿತವನೆ. ನನಗಂತೂ ಟೋ ಮಾಡಕ್ಕೆ ಆಗ್ತಿಲ್ಲ. ಸ್ವಲ್ಪ ಮುಂದೆ ಬರೋದ್ರಲ್ಲಿ ಇಲ್ಲಿ ಗೇಟ್ ಹಾಕೊಂಡ್ ಕುಂತವನ್ ಗುರು. ಏನ್ ಸಮಸ್ಯೆ ಅಂತೀರಾ. ಇದು ಮುಗಿಸ್ಕೊಂಡ್ ಮುಂದ್ ಬಂದ್ ನೋಡಿದ್ರೆ ಮೀಡಿಯಾದವ್ರು ಬಂದಿದ್ರು ಗುರು, ನಮ್ ಹಗರಿ ಬೊಮ್ಮನಹಳ್ಳಿ ಶಾಸಕರ ಬಗ್ಗೆ ಇಂಟರ್ವ್ಯೂ ಮಾಡಕ್ಕೆ. ನಾವು ಕನಸು ಕಾಣಬೇಕು, ಬೇಡಿಕೆಗಳು ಕೊಡ್ತಾರೆ, ಆದ್ರೆ ಯಾರು ಅದನ್ನ ಪರಿಹಾರ ತರ್ತಾ ಇಲ್ಲ. ಅಷ್ಟ್ರಲ್ಲೇ ನಮ್ ತಮ್ಮ ಒಬ್ಬ ಮೀಡಿಯಾದವ್ರ ಹತ್ರ ಮಾತಾಡೋ ಬಂದಿದೀಯಾ, ಸಾಕಾಗುತ್ತೆ ಒಂದ್ ಸೇಬ್ ತಿನ್ನು ಅಂದ. ಸೇಬ್ ತಗೊಂಡ್ ತಿಂತಾ ಇದ್ದೆ ನೋಡಿ. ನಮ್ ಮಂಜಾ ಮತ್ ನಮ್ ಮಿಂತಾಜ್ ಬೈ ಏನೋ ತಲೆ ಹಾಕ್ತಾ ಇದ್ರು ಗುರು. ಅವ್ರ ಜೊತೆ ಸ್ವಲ್ಪ ಕುತ್ಕೊಂಡ್ ಟೈಮ್ ಸ್ಪೆಂಡ್ ಮಾಡಿದೆ, ನನ್ಗೂ ಬೇಜಾರಾಗ್ತಿತ್ತಂತ. ಅಷ್ಟ್ರಲ್ಲೇ ನಾನು ನನ್ ತಮ್ಮ ಬಂದ್ವಿ ಗುರು ಟೀ ತರಕಂತ. ಇಲ್ಲಿ ಮಾತ್ರ ಟೀ ಸಖತ್ತಾಗಿ ಮಾಡ್ತಾವ್ರ ಗುರು, ಯಾರು ಮಾಡಲ್ಲ ಆ ತರ ಮಾಡ್ತಾವ್ರಿ ಇಲ್ಲಿ. ನಮ್ ಮಂಜಾನು ಟೀ ಹಾಕ್ತಾವನೆ. ಮತ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಲೈಕ್ ಮಾಡಿ, ಫಾಲೋ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಎಲ್ಲಿ